ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇಟ್ಕೊಂಡಿದೀನಿ. ಹೇಳೋ. ಹಲೋ ಹೇಳೋ. ನೀನು B.Com ಓದೋದ್ ಬದಲು ಎಲ್ಲಾರ ಕುರಿ ಕಾಯಕ್ ಹೋಗಲ್ಲ, ಯಾಕೆ ಹೋಗುತ್ತೀಯ B.Com? ಹಿಂಗನ್ಬಿಟ್ಟೆನೋ. ಸರಿ ಆಯ್ತಾ, ನಿನ್ ಮಾತಿಗೆ ಮರ್ಯಾದೆ ಕೊಟ್ಟು ನಾನು ಕುರಿ ಕಾಯಕ್ ಹೋಗ್ತಿದ್ದೀನಿ. ಆಧಾರ ಮಾಡು. ಸರಿ. ನನ್ನ ಫ್ರೆಂಡ್ ನನ್ಗೆ ಸಜೆಷನ್ ಕೊಟ್ಟಿದ್ದ, ಏನಂದ್ರೆ B.Com ಓದೋ ಬದಲು ಅಂದ್ರೆ ಏನಾದ್ರು ಡಿಗ್ರಿ ಮಾಡೋ ಬದಲು ಹೋಗಿ ಕುರಿ ಕಾಯೋ ಅಂತ. ನಾನು ಇವತ್ತು ಹೋಗ್ತಾ ಇದ್ದೀನಿ, ಬನ್ನಿ. ಇಲ್ಲೊಂದು ಕುರಿ ಮರಿ ಇದೆ, ಎತ್ಕೊಂಡು ನೋಡೋಣ. ಎಸ್, ಇಟ್ಕೊಂಡಿದೀನಿ. ಕುರಿ ಮರಿ, ಕುರಿ ಮರಿ ಆಡಿಯನ್ಸ್ಗೆ ಏನಾದ್ರು ಹೇಳ್ತೀಯಾ? ನನ್ ಕುರಿ ಅಲ್ಲ ಕಣಲೆ, ಮೇಕೆ. ಹೇಳು. ಡಿಗ್ರಿ ಓದೋದ್ ಬಿಟ್ಬಿಟ್ಟು ನಂತರ ಮೇಕೆ ಮರಿನ ತಗೊಬಂದು ಸಾಕೊಳ್ಳಿ, ಆಮೇಲೆ ಚೆನ್ನಾಗಿ ಅದನ್ನ ಮೇಯಿಸಿ ಅದಕ್ಕೆ ಊಟ ಮಾಡಿಸ್ರಿ, ಆಮೇಲೆ ಅದನ್ನ ಮಾರ್ಬಿಟ್ಟು ದುಡ್ಡು ಮಾಡಿ. ಹೇಳು. ಫಸ್ಟ್ ಕುರಿಗೂ ಮೇಕೆಗೂ ವ್ಯತ್ಯಾಸ ತಿಳ್ಕೊಳ್ಳ, ಆಮೇಲೆ ಸಾಕಿವಂತೇಳಿ. ಹೇಳ್ಬೇಕು, ಅಲ್ಲಿ ಹೇಳು. ನನ್ನೆಲ್ಲ ನೋಡೋದು ಇವ್ನ ಯಾವನ ನೀನ್ ಹಾಕೊಂಡೆ ಕುಳಿದ್ಬಿಟ್ಟಿದ್ಯಲ್ಲ ಲೇ ಬ್ರೋ. ಇಲ್ಲಿ ಆಡಿಯನ್ಸ್ ಇದಾರಲ್ಲ, ಆಡಿಯನ್ಸ್ ಹಾಯ್. ನಾನು ಕುರಿ ಮರಿ ಅಲ್ಲಿ ಹೇಳು ಏನಾದ್ರು. ಮುತ್ಕೊಡು ಒಂದು ಮುತ್ತು. ಆಯ್ ಮಾಡು ಒಂದು. ನಾನು ಕುರಿ ಮರಿ ವ್ಲಾಗ್ ಮಾಡ್ತಾ ಇದ್ದೀನಿ, ಎಲ್ಲರೂ ಸಪೋರ್ಟ್ ಮಾಡಿ. ಮಾತಾಡ್ಬೇಕು, ಯಾರು ನೋಡಲ್ಲ ನಿನ್ ವಿಡಿಯೋ ಇಲ್ಲ ಅಂದ್ರೆ. ಮ್ಯಾನ್ ಹೋಗ್ಲಿ ಒಂದ್ಸಲಿ ನೋಡು. ಮ್ಯಾನ್ ಮಾತಾಡಲ್ವಂತೆ. ನೀವೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋಗೆ 1000 ಕಮೆಂಟ್ಸು, 5000 ಲೈಕ್ ಹಾಕಿದ್ರೆ ಕುರಿ ಮರಿ ಹತ್ರ ಮಾತಾಡಿಸ್ತೀನಿ. ಇದೇ ಈ ಒಂದು ವ್ಲಾಗ್ ಚಾಲೆಂಜು. ನೋಡಿ, ಹೋಗ್ಬೇಕಾ ನೀನು? ಅರ್ಜೆಂಟಾ? ನಿನ್ನ ಎತ್ಕೊಂಡಿದ್ರೆ ಅರ್ಜೆಂಟ್ ಮಾಡ್ತೀಯಾ? ಹೋಗು, ಆಟಾಡ್ಕೊ. ಅಲ್ಲೊಂದು ಕುರಿ ಇದೆ, ಗುಂಡುದು. ಇಲ್ಲಿ ನೋಡಿ, ಇಲ್ಲೊಂದು ಪುಟಾಣಿ. ಹೆಂಗೈತೆ ಗೊತ್ತಾ ಇದು? ಸಖತ್ತಾಗಿದೆ. ವಾವ್, ಫಸ್ಟ್ ಟೈಮು ಒಂದು ಮೇಕೆ ಮರಿನ, ಅಲ್ಲ ಇದು ಮೇಕೆ ಅಲ್ಲ, ಸಾರಿ ಕನ್ಫ್ಯೂಸ್ ಆಗ್ತಾ ಇದೆ. ಕುರಿ ಮೇಕೆ ಫಸ್ಟ್ ಟೈಮ್ ಡಿಗ್ರಿ ಬಿಟ್ಟು ಬಂದಿರೋದು, ಗೊತ್ತಾಗ್ತಾ ಇಲ್ಲ. ಇದು ಕುರಿ ಮರಿ, ಕುರಿ ಅಲ್ವೇನಮ್ಮ? ಕುರಿ ಮರಿನ ಇಟ್ಕೊಂಡಿದೀನಿ. ತುಂಬಾ ಲೈಟ್ ವೇಟು. ಈ ಹೂಲ್ ಇದೆಯಲ್ಲ, ವಾವ್ ಸಖತ್ತಾಗಿದೆ. ಕೂಗ್ತಾ ಇದೆ ನೋಡಿ, ಹಲೋ ಅಂತ ಇದೆ. ಏನಾದ್ರು ಹೇಳ್ತೀಯಾ? ಇಲ್ಲೇ ಇದ್ದಾರೆ ನಿಮ್ ಮಗು, ನಾವೇನ್ ಎತ್ಕೊಂಡು ಹೋಗಿಲ್ಲ. ಏನು ಮಾಡಲ್ಲ. ಇಲ್ಲೇ ಹಾಯ್ ಮಾಡು ವ್ಯೂವರ್ಸ್ಗೊಂದು. ಹಾಯ್. ಇದೆ ಸ್ವಲ್ಪ ಆಕ್ಟಿವ್ ಆಗಿದೆ, ಅವಾಗ್ಲೇ ಮೇಕೆಗಿಂತ ಕುರಿ ಮರಿ ಆಕ್ಟಿವ್, ತುಂಬಾ ಚೆನ್ನಾಗಿದೆ. ಎಲ್ಲಾರ್ಗು ಹೇಳ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೆ, ಲೈಕ್ ಮಾಡಿ ಅಂತ ಹೇಳ್ತಾ ಇದೆ. ಹೇಳು, ಲೈಕ್ ಮಾಡಿ ಏನು ಹೇಳು. ನೋಡಿ ಹೇಳಿದೀನಿ, ಅದ್ರ ಭಾಷೆಯಲ್ಲಿ ಹೇಳಿದೀನಿ, ಲೈಕ್ ಮಾಡ್ಸಪ್ಪ. ಎಲ್ರಿಗೂ ಲೈಕ್ ಮಾಡಕ್ ಹೇಳು, ಮತ್ತೆ ಕಮೆಂಟ್ ಮಾಡಕ್ ಹೇಳು ಈ ಪೋಸ್ಟ್ಗೆ. ಮತ್ತೆ ನಾನು ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾ ಇದೆ ಅದು ಅದ್ರ ಭಾಷೆಯಲ್ಲಿ. ಇವಾಗ ಅರ್ಜೆಂಟ್ ನಾನು ಊಟ ಮಾಡ್ಬೇಕು, ಬಿಟ್ಬಿಡು ಅಂತ ಕೇಳ್ಕೊಂತ ಇದೆ. ತೊಂದ್ರೆ ಮಾಡೋದ್ ಬೇಡ, ಬಿಟ್ಬಿಡೋಣ, ಹೋಗಮ್ಮ. ನೆಕ್ಸ್ಟ್ ಅಲ್ಲೊಂದಿದೆ, ಇದಕ್ಕೆ ಬಿಳಿ ಕಿವಿ ಇದೆ. ಇದ್ರಮ್ಮ ಹೋಯ್ ನಮ್ ಹುಡ್ಗ ವರುಣ್ ಹೇಳ್ದಂಗೆ ಡಿಗ್ರಿ ಓದೋದ್ ಬಿಟ್ಟು ಹಿಂಗೆ ಕುರಿ ಕಾಯಿ ಅಂದ. ಅದನ್ನು ಒಂದು ಯಾವ ತರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಬಂದಿದೀನಿ. ನೋಡ್ತಾ ಇದ್ದೀರಾ, ಎಲ್ಲ ಬೈಲಲ್ಲಿ ಆರಾಮಾಗಿ ಮೇಯ್ತಾ ಇದೆ. ಇಲ್ಲಿ ಚೋಟ ಪುಟಾಣಿಗಳು ಮಿಲ್ಕ್ ಬ್ರೇಕ್ ತಗೊಂಡಿದ್ದಾವೆ, ಕುರಿಗಳು ಮೇಯ್ತಾ ಇದ್ದಾವೆ. ಆಕ್ಚುಲಿ ನಮ್ಮ ಕುರಿ ಮತ್ತೆ ಮೇಕೆಗಳು ಓನರು ಅಲ್ಲಿದ್ದಾರೆ, ತೋರಿಸ್ತೀನಿ ಅವ್ರನ್ನ. ಇಲ್ಲೆಲ್ಲಪ್ಪ, ನೋಡಿ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಮ್ದೇ ಇಲ್ಲಿ ರಾಜ್ಯಭಾರ. ನೋಡಿ ಯಾವ ತರ ಇರುತ್ತೆ ಒಂದು ಲೈಫು. ಕುರಿ ಆಡುಗಳನ್ನೆಲ್ಲ ಮೇಯಿಸೋದು, ಇವರೆಲ್ಲ ಮೇಯ್ತಾ ಇದ್ದಾರೆ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ನಕ್ಕನ್ಲೇ, ನಂಗೇನು ಬೇಡ, ನಂಗೆ ನಿದ್ದೆ ಮಾಡ್ಬೇಕು ಅಂತ ಮಲ್ಕೊಂಡು ನಿದ್ದೆ ಮಾಡ್ತಿದೆ.
ನಿದ್ದೆ ಮಾಡ್ಬೇಕಂತ ಇದು. ನಂಗೆ ಊಟನೂ ಬೇಡ ಏನೂ ಬೇಡ, ನಿದ್ದೆನೇ ನನಗೆ ಸಾಕು. ಇವರೆಲ್ಲ ಫುಲ್ಲು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ ಯಾವ ಥರ ಇರುತ್ತೆ ಅಂತ. ಬಿಸಿಲು ಕಣ್ಣು ಬಿಡೋಕ್ಕಾಗ್ತಿಲ್ಲ, ಕಣ್ಣೇ ನಿಂಗೆ ಬಿಡ್ತಾ ಇದ್ದಾನೆ ಅಂತ ಕಮೆಂಟ್ ಮಾತ್ರ ಹಾಕ್ಬೇಡಿ ಗೈಸ್. ಬೆಳಗ್ಗೆ ಅದು ಗ್ರೀನ್ ಬ್ರೇಕ್ಫಾಸ್ಟ್. ಈ ಥರ ಇರುತ್ತೆ ಲೈಫು. ಏನಂದ್ರೆ ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಲೈಫಲ್ಲಿ. ಯಾಕಂದ್ರೆ ಇರೋದೊಂದು ಲೈಫು, ಎಲ್ಲ ಥರದ ರೋಲ್ ಪ್ಲೇ ಮಾಡಬೇಕು. ಒಂದು ಅನ್ಕೊಂತೀವಿ ಏನಾದ್ರು ಡ್ರೀಮ್ ಅಚೀವ್ ಮಾಡಬೇಕು ಅಂತ. ಬಟ್ ಏನಾಗುತ್ತೆ ಅಂದ್ರೆ ಒಂದು ಡ್ರೀಮ್ ಅಚೀವ್ ಮಾಡಬೇಕು ಅಂದ್ರೆ ಒಂದು ಪರ್ಟಿಕ್ಯುಲರ್ ಡ್ರೀಮ್ನ ಮಾತ್ರ ನಾವು ಕಾನ್ಕರ್ ಮಾಡ್ತೀವಿ, ಅದನ್ನ ಮಾತ್ರ ಕಂಪ್ಲೀಟ್ ಮಾಡ್ತೀವಿ. ಬಟ್ ಇದೇ ಒಂದು ಲೈಫಲ್ಲಿ ಎಷ್ಟೊಂದು ಥರದ ವೆರೈಟಿ ಆಫ್ ರೋಲ್ಸ್ ಮತ್ತೆ ಜಾಬ್ಸ್ ಎಲ್ಲ ಇರುತ್ತೆ. ಅದನ್ನ ಯಾವ್ದನ್ನು ನಾವೆಲ್ಲಾನು ಮಾಡ್ಕೊಂಡು ಕೊಡಕ್ಕಾಗಲ್ಲ. ಬಟ್ ಒಂದು ಡೇ ಅಥವಾ ಒಂದು 5 minutes ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್. ಏನು ಆ ಒಂದು ಕಷ್ಟ ಇರುತ್ತೆ, ಅದು ಯಾವ ತರ ಒಂದು ಫೀಲ್ ಕೊಡುತ್ತೆ, ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅನ್ನೋದನ್ನ ಒಂದು 5 minutes ನಾವು ಅಲ್ಲಿ ರೋಲ್ ಪ್ಲೇ ಮಾಡ್ತಾ ನಾವೇ ಇದೀವೇನೋ ಅಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇರೋದೊಂದು ಲೈಫು, ಎಲ್ಲಾನು ಎಂಜಾಯ್ ಮಾಡಬೇಕು. ಯಾವ ತರ ಇರುತ್ತೆ ನೋಡಿ. ಅಲ್ಲಿ ನೋಡಿ ಪುಟಾಣಿ ನಮ್ಮ ಮರಿ ಕೋಲೇನಕ್ಕೆ ಹಂಗೆ ಮೇಯಿಸ್ಬೋದು ಅನ್ಕೊಂಡೆ. ಅಲ್ಲೊಂದು ಅಮ್ಮ ನನ್ನೇ ಗುಮ್ಮಕ್ ಬಂದ್ಬಿಡ್ತು, ಮರಿ ಎತ್ಕೊಂಡ್ ಹೋಗ್ತಾ ಇದ್ದಾನೆ, ಇವ್ನು ಯಾರೋ ಹೊಸಬ ಸರಿ ಇಲ್ಲ ನಮ್ಮ ಓನರ್ ಇಲ್ದಿದ್ದಾಗ ಅಂತ. ಇಲ್ಲಿ ನೋಡಿ ಪುಟಾಣಿ, ಅಯ್ಯೋ ಓಡಾಗ್ತಾ ಇದಾವೆ ಹೊಸಬ ಅಂತ. ಇದು ಸ್ಟ್ರಗಲ್. ಹೊಸದಾಗಿ ಯಾರಾದ್ರೂ ಬೇರೆಯವ್ರು ಮೇಯಿಸ್ತಾರ ಕುರಿನ ಟೇಕ್ ಓವರ್ ಮಾಡಕ್ ಬಂದಾಗ ಇದೇ ತರ ಒಂದು ರೆಸ್ಪಾನ್ಸ್ ಇರ್ತವೆ ಅದ್ರದ್ದು. ಬೇಕಾದ್ರೆ ಒಂದು ಹತ್ರಕ್ಕೆ ಹೋಗಿ ತೋರಿಸ್ತೀನಿ. ನೋಡಿ ನೋಡಿ ನೋಡಿ, ನಾನು ಯಾರೋ ಅವ್ರಿಗೆ ಗೊತ್ತೇ ಇಲ್ಲ. ಅಲ್ಲೋಡಿ ಅಲ್ಲೋಡಿ, ಒಂದು ಓಡೋದ್ರೆ ಅಪ್ಪ ಎಷ್ಟು ಹಿಂಗಿದೆ, ಒಂದು ಓಡೋದ್ರೆ ಎಲ್ಲ ಓಡೋಗ್ತವೆ. ಏನ್ ಹೇಳ್ತೀಯ? ಎಷ್ಟು ಚೆನ್ನಾಗಿದ್ಯಾ ನೀನು? ಓದೋದಿಲ್ಲ ಏನೂ ಇಲ್ಲ, ಆರಾಮಾಗಿ ಊಟ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ಕೊಂಡು ಇವ್ರಗಳ ಜೊತೆ ಒಂದು ರೌಂಡ್ ಎಲ್ಲ ಮೇಯ್ಕೊಂಡು ತೀಟೆ ಮಾಡ್ಕೊಂಡು ಗುಂಪಿಂದ ಕಳೆದೋದ್ರೆ ಕಿರ್ಚ್ಕೊಂಡು ಓಯ್ ನಿನ್ ಮಗುನೇನು ಮಾಡಲ್ಲ, ಗಿಮ್ಮಕ್ಕೆಲ್ಲ ಬಂದ್ಬಿಡ. ಇಲ್ಲಿ ನೋಡಿ ಇದ್ರಮ್ಮ ಅದು ನಂಗೆ ಗುಮ್ಮಕ್ಕೆ ಬಂದ್ಬಿಡ್ತಾ ಇದೆ, ನಾನೇನೋ ಮಾಡ್ತಾ ಇದ್ದೀನಿ ಇವ್ರಿಗೆಲ್ಲ ಅಂತ. ನಾನೇನು ಮಾಡ್ತಾ ಇಲ್ಲ ಗಾಯ್ಸ್, ಪ್ರೀತಿ ತೋರಿಸ್ತಾ ಇದ್ದೀನಿ, ಪ್ರೀತಿ ಇವ್ರಿಗೆ. ಇವರು ಫೈಟಿಂಗ್ ಇದ್ದೀರಾ. ಅಲ್ಲಿ ನೋಡಿ ಇಬ್ರು ಸೇರಿ ಪಾಪ ಒಂದ್ರ ಮೇಲೆ ಜಗಳಕ್ಕೆ ಬರ್ತಾ ಇದ್ದಾರೆ. ಅವೆಲ್ಲ ದೊಡ್ಡದಾದ್ಮೇಲೆ ತಯಾರಾದ್ರೆ ಇವಾಗ್ಲೂ ಅಲ್ಲಿ ನೋಡಿ ಸಹ ಬಾಳ್ವೆ ಮಾಡ್ರಿ ಅಂದ್ರೆ ಜಗಳ ಆಡ್ತೀರಾ. ನೋಡೋ ವರುಣ್, ನೀನ್ ಹೇಳ್ದೆ ಅನ್ನೋ ಒಂದ್ ಮಾತಿಗೋಸ್ಕರ ನಾನು ಕುರಿ ಮೇಯ್ಸೋನಾಗಿದ್ದೀನಿ. ಅಂದ್ರೆ ಕುರಿ ಮೇಕೆ, ಅದೇ ಕೋಳಿ ಯಾವ್ದು ಇಲ್ಲ ನೋಡಿ, ಎಲ್ಲ ಮೇಯ್ತಾ ಇದ್ದಾವೆ. ನೋಡೋದ್ರಲ್ಲ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಏನೋ ಒಂದು ಹೊಸದಾಗಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದೆಲ್ಲ ನಮ್ಮ ಫ್ರೆಂಡು ಮತ್ತೆ ನಾನು ತುಂಬಾ ದಿನದಿಂದ ಅನ್ಕೊಂತ ಇದ್ದೆ. ಯಾಕಂದ್ರೆ ನಮ್ಮ ಮನೆ ಮುಂದೆ ಹಿಂಗೆಲ್ಲ ಕುರಿ ಎಲ್ಲ ಮೇಯಿಸ್ತಾರೆ. ಯಾಕಪ್ಪ ನಾನು ಒಂದಿನ ಟ್ರೈ ಮಾಡಬಾರ್ದು, ಯಾವ ತರ ಇರುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ತಿಳ್ಕೊಬೇಕಿತ್ತು. ಅದಕ್ಕೋಸ್ಕರ ಒಂದು ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡಿದ್ದೀನಿ. ನೀವು ಇದೇ ತರ ಒಂದೆಲ್ಲಾನು ಇಂಥದ್ದು ನಾನು ಮಾಡಲ್ಲ ಅನ್ನೋದು ಬಿಟ್ಟು ಎಲ್ಲ ಏನಿದೆಯಲ್ವಾ ಎಕ್ಸ್ಪೀರಿಯನ್ಸು, ಅದನ್ನೆಲ್ಲ ತಗೊಳ್ಳಿ. ಇದನ್ನ ಮಾಡಲ್ಲ ಅನ್ನೋದು ಬಿಡಿ, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇರೋದೊಂದು ಲೈಫು, ಎಲ್ಲ ಥರನೂ ಎಂಜಾಯ್ ಮಾಡಬೇಕು, ಎಲ್ಲ ಥರನೂ ಇರಬೇಕು. ಹಾಳಾಗೋದು ಏನು ಬಂತು, ನಾವೇ ಸೋತ್ಬಿಟ್ಟು ಮಾತಾಡ್ಸೋದು ಬೆಸ್ಟು. ಅದು ಬಿಟ್ಬಿಟ್ಟು ಸಾಧನೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ಟೈಮ್ ಇಲ್ಲ, ಸಾಧನೆ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಏನು ಸಾಧನೆ ಮಾಡಿ ಬಿಟ್ಟೋಗೋದೇ ಎಲ್ಲಾನು. ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ರು ಇಲ್ಲೇ ಬಿಟ್ಟೋಗ್ಬೇಕು, ಇಲ್ಲೇ ಮಣ್ಣಾಗಬೇಕು. ಇರೋವರ್ಗುನು, ಅಲ್ಲಿಗೆ ಹೋಗೋವರ್ಗುನು ನಮ್ಗೊಂದು ಚಿಕ್ಕ ಟೈಮ್ ಕೊಟ್ಟಿದ್ದಾನೆ ದೇವರು. ಆ ಒಂದು ಟೈಮ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ಒಳ್ಳೆ ಎಕ್ಸ್ಪೀರಿಯನ್ಸು. ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ನಾಳೆ ಎಕ್ಸಾಮ್ ಇದೆ. ಅದೆಲ್ಲ ಬಿಟ್ಬಿಟ್ಟು ಲೈಫ್ಗೋಸ್ಕರ ಎಕ್ಸಾಮ್ ಬರೀತಾ ಇರ್ತೀವಿ, ಓದ್ತಾ ಇರ್ತೀವಿ, ಅದೆಲ್ಲ ಸೆಕೆಂಡ್ರಿ, ಅದೆಲ್ಲ ನಡೀತಾನೆ ಇರುತ್ತೆ ಜೀವನದಲ್ಲಿ. ಬಟ್ ಈ ಎಕ್ಸ್ಪೀರಿಯನ್ಸು, ಈ ಟೈಮು ಏನು ಸೆಕೆಂಡ್ಸ್ ಕಳಿಯುತ್ತಲ್ವಾ, ಅದು ಯಾವತ್ತು ಮತ್ತೆ ವಾಪಸ್ ಬರೋದಿಲ್ಲ. ಏನ್ ಪ್ರೆಸೆಂಟ್ ಮೂಮೆಂಟ್ ಇರುತ್ತೆ ಅದನ್ನ ಎಂಜಾಯ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇದೇ ತರ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಏನಿದೆಯಲ್ವಾ ಅದನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಶಾಂತ್ ವ್ಲಾಗ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಬೆಂಗಳೂರು ಹುಡುಗ ಅಂತ ಇದೆ. ಸಪೋರ್ಟ್ ಮಾಡಿ, ಎಲ್ರೂ ಬೆಳೆಯೋಣ, ಎಲ್ರೂ ಬೆಳೆಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಕರ್ನಾಟಕ, ಬಾಯ್ ಬಾಯ್, ಸೈನಿಂಗ್ ಆಫ್ ನಿಶಾಂತ್.
Always do it on my own, so I gotta get through it. And the only thing I know is to love what I'm doing. Never give up, never slow, till I finally prove it. Never listen to the no's, I just wanna keep moving. Keep my head up when I act, head up, that's a fact. Never looking back, I'ma keep myself on track. Keep my head up, staying strong, always moving on. Feel I don't belong, tell my thoughts to move along. Push myself to be the best, die with no regrets. Live with every breath, see my message start to spread. And I had so many dreams, then you hit your teens. Life ain't really what it seems.